ಬಿಸಿ ಬಿಸಿ ಸುಡ್ತಾ ಇರೋ ಬಿಸಿಲಲ್ಲಿ ಕೆಲವರು ಎಳ್ನೀರು ಕುಡಿತಾರೆ, ಇನ್ನ ಕೆಲವರು ತಂಪಾಗಿ ನೋಡಿ ಈ ತರ ಕಲ್ಲಂಗಡಿ ಹಣ್ಣು ತಿಂತಾರೆ. ಸರ್ ನಮಸ್ಕಾರ ಸರ್, ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಸರ್, ನೋಡ್ಬೇಕು. ಅಷ್ಟೊಂದು ಪೈಪೋಟಿ ಇದೆಯಾ? ಪೈಪೋಟಿ ಇದ್ದೇ ಇದೆ, ಜನಗಳ ಮೈಂಡ್ ಸೆಟ್ ಆಗಿದೆ. ಫ್ರೀ ಬಸ್ ಇದೆ, ಆದ್ರೂ ನೀವು ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತಾ ಇದೀರಲ್ಲ? ಸಮಯ ಬಂದಾಗ ಅನುಸರಿಸಲೇಬೇಕು. ಫ್ರೀ ಬಸ್ ನಾವು ಕೊಡಿ ಅಂತ ಕೇಳಿರಲಿಲ್ಲ. ಅವರಿಗೆ ಏನೋ ಇದು ಮಾಡಬೇಕು, ಓಟ್ ತಗೋಬೇಕು ಅನ್ನೋ ಒಂದು ಇದರಲ್ಲಿ 2000 ಮಾಡಿದ್ದಾರೆ, ಅದಕ್ಕೆ ಫ್ರೀ ಮಾಡಿದ್ದಾರೆ. ನಮಗೆ ಬೇಕಾಗಿರೋದು ಸಮಯ ಬಂದಾಗ ನಾವು ಹೋಗ್ತೀವಿ. ಅದೇ ಬಸ್ ಬೇಕು, ಇದೇ ಬೇಕು ಅಂತ ನಾವೇನು JDS ಕಡೆ ಓಟ್ ಹಾಕ್ತೀರಾ, ಕಾಂಗ್ರೆಸ್ ಕಡೆ ಓಟ್ ಹಾಕ್ತೀರಾ? ಕಾಂಗ್ರೆಸ್. ಯಾಕೆ? ಗೃಹಲಕ್ಷ್ಮಿ ಎಲ್ಲ ಕೊಟ್ಟಾರಲ್ಲ ಅದಕ್ಕೆ. ಓಹೋ, ಫುಲ್ ಖುಷಿಯಲ್ಲಿದ್ದೀರಾ? ಅದಾದ್ರೆ ಈ ಸಲ ಹಾಸನ ಲೋಕಸಭೆನಲ್ಲಿ JDS ಕಾಂಗ್ರೆಸ್? ದಳನೆ. ದಳ ಯಾಕೆ? ಯಾಕೆಂದ್ರೆ ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಅದೇ ಬರೋದು. ಹೌದಾ? ಆಗಿರ್ಲಿಲ್ಲ ಅಂದಿದ್ರೆ ಬಿಜೆಪಿ ಬರೋದು. ಹೌದಾ? ಕಾಂಗ್ರೆಸ್ ಚಾನ್ಸೇ ಇಲ್ಲ? ಚಾನ್ಸೇ ಇಲ್ಲ. JDS ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ ಹಾಸನಲ್ಲಿ? ಹೌದು. ಯಾಕೆ ಸರ್ JDS ಅಂತ ಡಿಸ್ಟ್ರಿಕ್ಟ್ ಆಗ್ಬಿಟ್ರೆ ಅವರೇ ಬರ್ಬೇಕಾ, ಬೇರೆ ಬೇರೆ ಬರಂಗಿಲ್ವಾ? ಅಲ್ಲ, ಭದ್ರಕೋಟೆ ಅಂತಾರಲ್ಲ ಗೌಡ್ರು. ಭದ್ರಕೋಟೆ ಆದ್ರೂ ಛಿದ್ರ ಆಗುತ್ತೆ ಒಂದಿಲ್ಲ ಒಂದಿನ. ಓ ಹೌದು. ಯಾವ್ದು ಛಿದ್ರ ಮಾಡಕ್ ಏನ್ ಮೇನ್ ಕಾರಣ ಅಂತೀರಾ? ಏನ್ ಕಾರಣ ಅಲ್ಲ, ಅವ್ರ ಗ್ಯಾರಂಟಿ ಯೋಜನೆಗಳು ಜನಗಳು ಅದನ್ನ ಉಳಿಸ್ಕೊಂಡ್ರೆ ನಿಜವಾಗ್ಲೂ ಜನಗಳಿಗೊಂದು ಗೌರವ ಇದೆ, ಪಕ್ಷಕ್ಕೊಂದು ಗೌರವ ಇದೆ. ಓಕೆ, ಈಗ ದೇಶದಲ್ಲಿ ಯಾರಾಗ್ಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಅಥವಾ ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಅಂತ ಇದೀವಿ ಸರ್. ಖಂಡಿತವಾಗ್ಲು. ಏನ್ ಬದಲಾವಣೆ ತರ್ತಾರೆ ಅಂತೀರಾ? ಬದಲಾವಣೆ ತರ್ತಾರೆ, ಯಾಕಂದ್ರೆ ನೀವೇ ನೋಡಿದ್ರಲ್ಲ ಈಗ ನಮ್ಮ ದೇಶದಲ್ಲಿ ಏನೇನಾಗಿದೆ, ಎಷ್ಟು ಲೂಟಿ ಹೊಡೆದವ್ರೆ, ಏನೇನ್ ಮಾಡ್ತೀವಿ. ಈಗ ಪ್ರಧಾನಮಂತ್ರಿ ಮೋದಿ ಅವರು ಆಗಿ 10 ವರ್ಷ ಪ್ರಧಾನಿ ಆಗಿದ್ದಾರೆ. ಪ್ರಧಾನಿಯಾಗಿ ಒಂದೇ ಒಂದು ಪ್ರೆಸ್ ಮೀಟ್ ಇಟ್ಟಿದಾರ? ನಮ್ಮ ದೇಶದಲ್ಲಿ ಏನೇನು ಅನಾನುಕೂಲತೆ ಆಗಿದೆ ಎಷ್ಟು ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ಈ ಸತಿ ಮೋದಿ ಅವರೇ, ಈ ಸತಿ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ಬೇಕು. ಹಾಸನಲ್ಲಿ ಇಬ್ರು ಯಂಗ್ಸ್ಟರ್ಸ್, ಒಂದ್ ಕಡೆ ಶ್ರೇಯಸ್ ಪಟೇಲ್ ಅವರು ಯಂಗ್ಸ್ಟರ್. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ನಮಗೆ ಬಿಜೆಪಿ, ನಾವು ಪಕ್ಕ ಬಿಜೆಪಿ. JDS ಮೈತ್ರಿ ಇರೋದ್ರಿಂದ ನಾವು JDSಗೆ ಮಾಡ್ತೀವಿ. ಹಂಗಾರೆ ದೇವೇಗೌಡರು ಮುಖ ನೋಡ್ಕೊಂಡು ಆಗ್ತಾ ಇಲ್ಲ? ದೇವೇಗೌಡರ ಮುಖ ನೋಡ್ಕೊಂಡಲ್ಲ, ಇಲ್ಲಿ ಹತ್ರದವರು JDS ಯಾರೇ ನಿಂತರೂ ಆಗ್ತೀವಿ. ಓಕೆ, ಎಲೆಕ್ಷನ್ ಬೇರೆ ಬಂದೇ ಬಿಡ್ತು. ಈ ಸಲ ಹಾಸನಲ್ಲಿ ನೀವು ಯಾರನ್ನ ಗೆಲ್ಲಿಸ್ತೀರಾ? JDS ನ ಕಾಂಗ್ರೆಸ್ ನ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನಾವು ಕಾಂಗ್ರೆಸ್ಗೆ ಹಾಕೋದು. ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ, ಯಾಕೆ ಬೇಜಾರು ಮಾಡ್ಕೋತಾರೆ? ಅವ್ರು 2000 ಕೊಡ್ತಾ ಇಲ್ಲ ನಮ್ಗೆ. ಓಹೋ, ಅವ್ರಿಗೆ ಮೋಸ ಮಾಡಕ್ಕಾಗುತ್ತಾ? ಫಿಕ್ಸ್ 2000 ತಗೊಂಡು ನೀವು ಮನೆ ಸೋತು ಹೋಗ್ಬಿಟ್ಟಿದ್ರೆ 2000 ರೂಪಾಯಿಗೆ? ಇಲ್ಲ, ಸೋತಿಲ್ಲ, ಕೊಡ್ತಾವ್ರೆ. ನಮಗೂ ಜೀವನ ಯಾವ್ದಾರ ಸಮಯಕ್ಕೆ ನಮ್ಗೆ ಒಳ್ಳೇದಾದೈತೆ. ತುಂಬಾ ಜನ ಹೇಳ್ತಾರಪ್ಪ, ಗಂಡ ನಿಂತ್ಕಿತ್ ಹೆಂಡತಿ ಕೊಡ್ತಾರೆ ಅಂತ. ಇನ್ನೇನ್ ಅವ್ರ ಗಂಡಸ್ರಂಗ ಅನ್ಕೋತಾವ್ರಿ. ಈಗ ಮೋದಿ ಕೊಡ್ಲಿತ್ತ ಹೇಳಿ ಗಂಡಸರಿಗೆ? ಗಂಡಸ್ರ ಹಂಗೆ ಅಂತಾರೆ. ನಿಮ್ಮಲ್ಲೂ ಹಂಗೆ ಅಂತಾರ? ಫ್ರೀಯಾಗಿ ಬಸ್ಸಿಗೆ ಹೋಯ್ತಾರೆ, ಫ್ರೀಯಾಗಿ ದುಡ್ಡು ತಗೋತಾರೆ, ಆರಾಮಾಗಿ ತಿರುಗ್ತಾರೆ ಅಂತಾರೆ. ಅವ್ರೇನೋ ಒಳ್ಳೇದ್ ಬಡವ್ರ ಬಗ್ರು ಉದ್ದಾರ ಆಗ್ಲಿ ಅಂತ ಮುಂದ್ ಬರ್ಲಿ ಅಂತ ಮಾಡ್ಯವ್ರೆ. ಏನ್ ಮಾಡ್ತಾ ಇದೀರಮ್ಮ 2000 ರೂಪಾಯಿ ತಗೊಂಡು? ಅಯ್ಯೋ, ಇನ್ನೇನ್ ಮಾಡ ಸರ್, ನಾವೇ ಸಂಘ ಪಂಗ ಅದು ಇದು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಹೆಂಗ ನಮ್ಗೆ ಅಡ್ಜಸ್ಟ್ ಆಯ್ತಿತ್ತು. ಅಡ್ಜಸ್ಟ್ ಆಯ್ತದೆ. ಅದಕ್ಕೆ ಈ ಸಲ ಒಂದ್ಸಲ ಕಾಂಗ್ರೆಸ್ ನೋಡ್ಬೇಕು ಅಂತ ನೀವು. ಪುಟ್ಟಮ್ಮ ಅವರೇ, ನಿಮ್ಗೆ ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ಧನ್ಯವಾದ. ಒಳ್ಳೇದಾಗಲಿ ನಿಮ್ಗೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.